ಸಾಧನಾ, ನಿಂಗ್ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಂತೆ. ಹೌದು, ನಾನಂತೂ ಫ್ರೀ ಇದ್ದಾಗೆಲ್ಲ ಹಾಡು ಕೇಳೋದ್ರಲ್ಲೇ ಹೇಳೋದ್ರಲ್ಲೇ ನನ್ನ ಸಮಯನ ಕಳಿತೇನೆ. ಅಂದಹಾಗೆ ನಿಂಗೆ ಯಾವ ರೀತಿ ಸಂಗೀತ ಇಷ್ಟ? ಕನ್ನಡ, ಹಿಂದಿ, ಮರಾಠಿ? ನನಗಂತೂ ಕನ್ನಡ ಹಾಡುಗಳಂದ್ರೆ ತುಂಬಾ ಇಷ್ಟ. ನಮ್ಮ ಕನ್ನಡದ ಸಂಸ್ಕೃತಿ ಈ ನೆಲ ಎಷ್ಟೊಂದು ಚಂದ ಅಲ್ವಾ. ನನಗಂತೂ ಕನ್ನಡದ ಹಾಡುಗಳಂದ್ರೆ ತುಂಬಾ ಇಷ್ಟ. ನಿನಗಂತೂ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇದ್ದಾಗ ಕಾಣ್ತಾ ಇದೆ. ಅಂದಹಾಗೆ ಕನ್ನಡದ ಬಗ್ಗೆ ಸ್ಟೆಪ್ ಹಾಕೋದಿಕ್ಕೆ ನಮ್ 6th ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವ್ರನ್ನ ಕರ್ಬಿಡೋಣವಾ? ಸೊ ಲೆಟ್ಸ್ ವೆಲ್ಕಮ್ ದೆಮ್ ಆನ್ ದಿ ಸ್ಟೇಜ್. ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ, ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ಕರಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ಜಾತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದೆನು ಇಲ್ಲಿಗೆ, ಅರಳಿ ಮಣ್ಣರ ಮಧ್ಯದಲ್ಲಿ ನೆರೆದ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ, ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ಕರಕಲಿಗಳಿಲ್ಲಿ ಜನನ. ಬಲಪಡಿಸೋ ಭಾಷೆಯ ಭಾವುಕ ನಮ್ದೇನೆ, ತಲೆಯೊಳಗೆ ಕ್ರಮಗಮಿಸೋ ಕನ್ನಡ ಗುಡಿಯು ನಮ್ದೇನೆ. ಕಟ್ಟು ಮಣ್ಣ ಭೂಮಿ ಕನ್ನಡಿಗ ಸ್ವಾಮಿ ಆಂಜನೇಯ, ಕನ್ನಡಿಗ ತಡೆದು ಬಸಿದ ಪದಕ್ಕೆ ಹಿಡಿದು ಕಲೆಗಳ ಬರಿದ ವಿಶ್ವದ ಲಿಪಿಗಳ ರಾಣಿ, ಅಮೃತ ಉಳಿಸುವ ಮಾಣಿ, ಮಂತ್ರಾಕ್ಷತೆಯ ಭರಣಿ ನನ್ನ ಕನ್ನಡ. ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ, ಅರಣಿ ಮಣ್ಣರ ಮಧ್ಯದಲ್ಲಿ ನೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ, ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ಕರಕಲಿಗಳಿಲ್ಲಿ ಜನನ. ಸ್ವಾಮಿ ಬಂದ್ಯೋ ಬಂದ್ಯೋ ಮಂಟೇರ ಲಿಂಗಯ್ಯ ಬಂದ್ಯೋ.